ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ
ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ, ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ, ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ, ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4 ಹೇಳಿ ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪರೋಕ್ಷವಾಗಿ ಹಸ್ತಕ್ಷೇಪ ಮಾಡ್ತಿದ್ದಾರ ತನಿಖೆಯಲ್ಲಿ ಅನ್ನೋ ಪ್ರಶ್ನೆಯನ್ನ ಕೂಡ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ವಿಜೇಂದ್ರ ಅವರ ನೇತೃತ್ವದ ನಿಯೋಗ ಸಚಿನ್ ಅವರ ನಿವಾಸಕ್ಕೆ ಭೇಟಿಯನ್ನ ನೀಡೋದಿದೆ. ಅದಾದ ನಂತರ ಸಹಜವಾಗಿ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡುವವರಿದ್ದಾರೆ ವಿಜೇಂದ್ರ ಅವರು. ಆಗ ಮತ್ತೊಂದಷ್ಟು ಗಂಭೀರವಾದ ಆರೋಪವನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿಯೂ ಅದರಲ್ಲೂ ನೇರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವಾಗಿಯೂ ಮಾಡೋ ಸಾಧ್ಯತೆ ಇದ್ದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ರಾಜ್ಯ ಬಿಜೆಪಿ ಕೈಗೆ ಅಸ್ತ್ರವಾಗಿ ಸಿಕ್ಕಿದೆ ಈ ಗುತ್ತಿಗೆ ವಿಚಾರದಲ್ಲಿ ನಡೀತಾ ಇರುವಂತಹ ದಬ್ಬಾಳಿಕೆ, ಕಿರುಕುಳ ಅನ್ನೋ ಆರೋಪಗಳು. ಸರ್ಕಾರದಲ್ಲಿ ಸಾಲು ಸಾಲು ಸಚಿವರುಗಳೇ ಟಾರ್ಗೆಟ್ ಆಗ್ತಾ ಇದ್ದಾರೆ.
ಒಂದೊಂದು ಕೇಸ್ನಲ್ಲಿ ಒಬ್ಬೊಬ್ಬ ಮಿನಿಸ್ಟರ್ಗಳ ಹೆಸರು ತಳಕು ಹಾಕೊಳ್ತಾ ಇದೆ. ವಿರೋಧ ಪಕ್ಷಗಳು ಒತ್ತಡ ಹಾಕ್ತಾ ಇರೋ ರೀತಿಯಲ್ಲಿ ಇನ್ ಕೇಸ್ ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಲ್ಲಿ 4 ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಗತ್ತೆ. 4 ಸಚಿವ ಸೀಟ್ ಖಾಲಿ ಆಗುತ್ತಾ ಆ ಮೂಲಕ ಅನ್ನೋ ಅನುಮಾನ. ಇಂಥದ್ದೇ ಕೇಸ್ನಲ್ಲೇ ಕುರ್ಚಿಯನ್ನ ಕಳೆದುಕೊಂಡಿದ್ದಾರೆ ನಾಗೇಂದ್ರ ಅವರು. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ. ಚಂದ್ರಶೇಖರನ್ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಶರಣಾದ್ರು. ವಾಲ್ಮೀಕಿ ನಿಗಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದ ನೌಕರ ನಾಗೇಂದ್ರ ಅವರ ರೀತಿಯಲ್ಲೇನೆ ಪ್ರಿಯಾಂಕ್ ಖರ್ಗೆ ಅವರು ಹಾಗೆ ದಿನೇಶ್ ಗುಂಡೂರಾವ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಕೂಡ ಕೇಳೋಕೆ ಸಿಗ್ತಾ ಇದೆ. ಎಲ್ಲರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ವಿರೋಧ ಪಕ್ಷ. 4